ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ವಿಭಿನ್ನವಾಗಿರುವಂತಹ, ರುಚಿಕರವಾಗಿರುವಂತಹ, ಸರಳವಾಗಿ ಮಾಡುವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಜೊತೆ ಬಂದಿದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ಮೊದಲು ನಾನಿಲ್ಲಿ ಮೆಲ್ಟ್ ಮಾಡಿದಂತಹ ಬೆಣ್ಣೆ ತಗೊಂಡಿದ್ದೀನಿ, ಕರಗಿಸಿದಂತಹ ಬೆಣ್ಣೆ ಅಥವಾ ನಿಮಗೆ ಎಣ್ಣೆ ತುಪ್ಪ ಬಳಸಬಹುದು. ಆಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಸಕ್ಕರೆ ಹುಡಿ ಮಾಡಿ ತಗೊಂಡಿದ್ದೀನಿ. ಅದು ಕೂಡ ಇದಕ್ಕೆ ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಆಮೇಲೆ ಇದಕ್ಕೆ 1/4 ಕಪ್ಪು ಮೊಸರು ಕೂಡ ಸೇರಿಸ್ಬಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನ್ ಅಷ್ಟು ಸಾಕು, ಉಪ್ಪು ಕೂಡ ಸೇರಿಸ್ಬಿಟ್ಟು ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ತುಪ್ಪದ ಬದಲು ಬೆಣ್ಣೆಯ ಬದಲು ತುಪ್ಪನ ಉಪಯೋಗಿಸಬಹುದು. ಆಮೇಲೆ ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ವ್ಯಾನಿಲಾ ಎಸೆನ್ಸ್ ಹಾಕ್ತೀನಿ. ಇದು ಆಪ್ಷನಲ್, ಬೇಡ ಅಂದ್ರೆ ನಿಮ್ಗೆ ಸ್ಕಿಪ್ ಮಾಡಬಹುದು. ಏಲಕ್ಕಿ ಹುಡಿ ಹಾಕೋಬಹುದು. ಆಮೇಲೆ ಇದಕ್ಕೆ 1 ಕಪ್ ಅಕ್ಕಿ ಹುಡಿ, ಅರ್ಧ ಕಪ್ ಗೋಧಿ ಹುಡಿ ಹಾಕ್ತಾ ಇರೋದು. ಇನ್ನು ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಫುಲ್ ಆಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ ನಾವಿಲ್ಲಿ ಹಾಲು ಸೇರಿಸೋದು. ನೋಡಿ, ಈ ರೀತಿ ಹಾಲು ಅಂದ್ರೆ ಕುದಿಸಿ ಆರಿದಂತ ಹಾಲು. ನೀವು ಇದು ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸಿದ್ರೆ ಸಾಕು. ಅಂದ್ರೆ ಸಾಫ್ಟ್ ಆಗಿರುವಂತ ಹಿಟ್ಟು ರೆಡಿ ಆಗ್ಬೇಕು. ನಾನು ನೋಡಿ ಮೊದಲು 2 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ, ಪುನಃ ಇಲ್ಲಿ 2 ಟೇಬಲ್ ಸ್ಪೂನ್ ಹಾಕ್ತೀನಿ. ಅದು ನೀವು ನೋಡ್ಕೊಂಡು ಸೇರಿಸಬಹುದು. 4 ಟೇಬಲ್ ಸ್ಪೂನ್ ಅಲ್ಲಿ ನೋಡಿ ಸಾಫ್ಟ್ ಆಗಿರುವಂತ ಹಿಟ್ಟು ರೆಡಿ ಆಗಿದೆ. ಇನ್ನು ಇದನ್ನ ಈ ರೀತಿ ಉಂಡೆ ಮಾಡ್ಕೊಳ್ಳಿ. ಮೊದಲು ಎಲ್ಲ ಕೂಡ ಇದೇ ರೀತಿ ಉಂಡೆ ಮಾಡ್ಕೊಂಡು ರೆಡಿ ಮಾಡಿಟ್ರಾಯ್ತು. ನೋಡಿ, ರೆಡಿ ಆಗಿದೆ. ಇನ್ನು ನಮಗೆ ಬೇಕಾಗಿರೋದು ನೋಡಿ, ಒಂದು ಪ್ಲೇಟ್ ಮತ್ತು ಈ ರೀತಿ ತೂತಿರುವಂತ ಒಂದು ಸೌಟು, ಅಂದ್ರೆ ಕರೆಕ್ಟ್ ಶೇಪ್ ಬರೋದಿಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು. ಇದ್ರ ಹಿಂಬದಿಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ. ಆಮೇಲೆ ಹಿಟ್ಟನ್ನ ಕೆಳಗಡೆ ಇಟ್ಟು ಈ ಸೌಟಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಅವಾಗ ನೋಡಿ, ನಾವು ಶಾವಿಗೆಲ್ಲ ಮಾಡ್ತೀವಲ್ಲ, ಅದೇ ರೀತಿ ಹಿಟ್ಟು ಹೊರಗಡೆ ಬರುತ್ತೆ. ಹಿಟ್ಟು ಸಾಫ್ಟ್ ಆದ ಕಾರಣ ತುಂಬಾ ಸುಲಭವಾಗಿ ನಮಗೆ ಈ ರೀತಿ ಪ್ರೆಸ್ ಮಾಡಬಹುದು. ಇನ್ನು ಈ ಸೈಡ್ ಅಲ್ಲಿ ಇರುವಂತಹ ಹಿಟ್ಟನ್ನೆಲ್ಲ ಈ ರೀತಿ ಮಧ್ಯ ಭಾಗಕ್ಕೆ ತರಬೇಕು. ನೋಡಿ, ಆಮೇಲೆ ಇದನ್ನ ಒಂದು ಬಿಸ್ಕಿಟ್ ಶೇಪಿಗೆ ರೆಡಿ ಮಾಡಿದ್ರೆ ಸಾಕು. ಟೈಟ್ ಆಗಿ ಮಾಡಬಾರ್ದು, ಲೂಸ್ ಆಗಿನೂ ಇರಬಾರ್ದು, ಆ ರೀತಿ ಇರಬೇಕು. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, ಕರೆಕ್ಟ್ ಒಂದು ಶೇಪ್, ಒಳ್ಳೆ ಹೂವಿನ ಶೇಪ್ ಸಿಕ್ಕಿದೆ ನಮಗೆ. ಇದೇ ರೀತಿ ಎಲ್ಲ ಹಿಟ್ಟಲ್ಲಿ ನಾನು ರೆಡಿ ಮಾಡ್ತೀನಿ. ಈ ರೀತಿ ನೋಡೋದಿಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗ್ಬೋದು ಈ ರೀತಿ ಮಾಡಿಕೊಟ್ರೆ. ಅದೇ ರೀತಿ ತಿನ್ನೋದಿಕ್ಕೂ ಸೂಪರ್ ಆಗಿರುತ್ತೆ. ನೋಡಿ, ಈ ರೀತಿ ಒಂದು ಡಿಫ್ರೆಂಟ್ ಆಗಿರುವಂತ ಒಂದು ಶೇಪ್ ಅಲ್ಲಿ ಬರುವಂತ ಒಂದು ಸ್ನ್ಯಾಕ್ ಇದು. ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ. ನೋಡಿ, ಎಲ್ಲ ಕೂಡ ರೆಡಿ ಆಗಿದೆ. ಇಲ್ಲಿ ಇನ್ನು ಇದನ್ನ ಫ್ರೈ ಮಾಡಿದ್ರೆ ಸಾಕು. ನಾನಿಲ್ಲಿ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ, ಅದ್ರಲ್ಲಿ ಫ್ರೈ ಮಾಡ್ತೀನಿ ಹಾಕ್ಬಿಟ್ಟು. ಎಣ್ಣೆ ಚೆನ್ನಾಗಿ ಬಿಸಿ ಆಗಿರ್ಬೇಕು. ಆಮೇಲೆ ಇದು ಫ್ರೈ ಮಾಡುವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡಬೇಕು. ನೋಡಿ, ಈ ರೀತಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರಾಯ್ತು. ಒಂದು ಬದಿ ಫ್ರೈ ಆದ್ಮೇಲೆ ತಿರುಗಿಸಿ ಎಲ್ಲ ಹಾಕ್ಬಿಟ್ಟು ಕರೆಕ್ಟ್ ಆಗಿ ಫ್ರೈ ಮಾಡ್ಕೊಳ್ಳಿ. ಒಳಗಡೆ ಎಲ್ಲ ಚೆನ್ನಾಗಿ ಕರೆಕ್ಟ್ ಆಗಿ ಬೇಯಬೇಕು. ನೋಡಿ, ಈ ರೀತಿ ಮಾಡಿದ್ರಾಯ್ತು. ತಿರುಗಿಸಿ ಹಾಕ್ಬಿಟ್ಟು ಫ್ರೈ ಮಾಡಿ. ರುಚಿಕರವಾಗಿರುವಂತ ಒಂದು ಈವ್ನಿಂಗ್ ಸ್ನ್ಯಾಕ್ ಇದು. ನೀವು ಇದುವರೆಗೆ ಈ ರೀತಿಯ ಸ್ನ್ಯಾಕ್ ತಿಂದಿರ್ಲಿಕ್ಕಿಲ್ಲ. ನೋಡಿ, ಈ ರೀತಿ ಇರುತ್ತೆ. 2 ಬದಿ ಕೂಡ ಫ್ರೈ ಆದ್ಮೇಲೆ ಇದನ್ನ ತೆಗ್ಬಿಟ್ಟು ಎಣ್ಣೆಯಿಂದ ತೆಗಿಬೇಕು. ಇದನ್ನೊಂದು ಟಿಶ್ಯೂ ಪೇಪರ್ ಅಲ್ಲಿ ಹಾಕೊಳ್ಳಿ, ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗ್ಬಿಡುತ್ತೆ. ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ತೀನಿ. ನೋಡಿ, ಎಲ್ಲ ರೆಡಿ ಆಗಿದೆ. ನಮ್ಮೊಂದು ಈವ್ನಿಂಗ್ ಸ್ನ್ಯಾಕ್ ಇಲ್ಲಿ ರೆಡಿ ಆಗಿದೆ. ಬಿಸ್ಕೆಟ್ ಅಂತ ಕರಿಬಹುದು. ಫ್ಲವರ್ ಶೇಪ್ ಅಲ್ಲಿ ಇರುವ, ಹೂವಿನ ಶೇಪ್ ಅಲ್ಲಿ ಇರುವಂತ ಒಂದು ಬಿಸ್ಕೆಟ್ ತರ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.